ಅರೇ ಇಲ್ಲೇನಾಗ್ತಿದೆ? ದೂರದವರೆಗೂ ಸಮುದ್ರನೇ ಕಾಣ್ತಿದೆ. ಒಂದು ಬೋಟ್ ಇತ್ತು, ಆದ್ರೂ ಸುಳಿವೇ ಕಾಣ್ತಾ ಇಲ್ವಲ್ಲ. ನಮ್ಮೊಬ್ಬ ಗೆಳೆಯ ಭಯಾನಕವಾಗಿ ಸತ್ತೋದ. ಮತ್ತೆ ಇನ್ನಿಬ್ರು ಸುಳಿವೇ ಗೊತ್ತಾಗ್ಲಿಲ್ಲ, ಬದುಕಿದಾರೋ ಇಲ್ವೋ ಅಂತ. 3 ಜನ ಒಬ್ರಿಗೊಬ್ರು ಹೇಳ್ಕೊಳ್ತಾ ಅಲ್ಲಿಂದ ಬೇರೆ ಕಡೆಗೆ ಹೊರಟ್ಬಿಟ್ರು. ಮರದಲ್ಲಿ ನೇತ್ ಹಾಕಿದ್ದಂತ ಎಲ್ಲ ಬೊಂಬೆಗಳು ಅವರನ್ನೇ ನೋಡೋ ಹಾಗೆ ಅವ್ರಿಗೆ ಭಾಸವಾಗ್ತಿತ್ತು. ಮತ್ತೆ ಆ ದೆವ್ವದ ಭಯಾನಕ ನಗು ಮತ್ತೆ ಆ ಮೋಹಿನಿ ಸಂಸ್ಕೃತದಲ್ಲಿ ಬಹಳಷ್ಟು ಮಾತಾಡುವುದು ಕೇಳಿಸ್ತಾ ಇತ್ತು. ಹೃದಯದಲ್ಲಿ ಭಯ, ಕಣ್ಣಲ್ಲಿ ಭೀತಿ ಇಟ್ಕೊಂಡು ಅವರು 3 ಜನ ಹಾಗೆ ನಡ್ಕೊಂಡು ಹೋಗ್ತಾನೇ ಇದ್ರು. ಮಕ್ಕಳೇ, ಈ ಕಡೆಗೆ ಬನ್ನಿ. ಇದ್ದಕ್ಕಿದ್ದ ಹಾಗೆ ಒಂದು ಧ್ವನಿ ಬಂತು. ಮತ್ತೆ ಅವರು 3 ಜನ ಆಶ್ಚರ್ಯಪಟ್ರು. ಈ ಸ್ವರ ನಿಮ್ಗಿಬ್ರಿಗೂ ಕೇಳಿಸ್ತಲ್ವಾ? ಬನ್ನಿ ಮಕ್ಕಳೇ, ಬನ್ನಿ. ನಾನ್ ನಿಮ್ಮ ಏನೇ ಕೆಲಸ ಬೇಕಾದ್ರೂ ಮಾಡಿಕೊಡ್ಬಹುದು. ನಾವು ಹೋಗಿ ನೋಡ್ಬೇಕು. ಸಹಾಯ ಸಿಗಬಹುದು ಅಂತ 3 ಜನ ಧ್ವನಿ ಕಡೆ ಹೋಗ್ತಿದ್ರು. ಆ ಧ್ವನಿ ಒಂದು ಮರದಿಂದಾನೇ ಬರ್ತಾ ಇತ್ತು. ಅಲ್ಲಿ ಬಹಳ ಬೆಳಕು ಬರ್ತಾ ಇತ್ತು. ಯಾರಪ್ಪ ಅದು? ಯಾರಾದ್ರೂ ಇದೀರಾ? ಇದೆಂತ ಮಾಯೆ? ನೀವು ಯಾವ್ದಾದ್ರು ಆತ್ಮನಾ? ಸರಿಯಾಗಿ ಹೇಳಿದ್ರಿ, ನಾನೊಬ್ಬ ಆತ್ಮ. ಆದ್ರೆ ನಿಮ್ಗೆ ನನ್ನಿಂದ ಏನೂ ತೊಂದರೆ ಆಗಲ್ಲ, ಆಯ್ತಾ? ನಾನು ನಿಮ್ಗೆ ಸಹಾಯ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಆ ರಹಸ್ಯನ ನಿಮ್ಗೆ ಹೇಳಬೇಕು ಅಂತ ಇದ್ದೀನಿ. ನಾನು ಅದನ್ನು ನನ್ನ ಬಳಿ ತಗೊಂಡು ನಾನು ಈ ಪ್ರಪಂಚನೇ ಬಿಟ್ಟು ಹೋಗಿದ್ದೀನಿ. ಯಾವ ರಹಸ್ಯ? ನೀವಿವತ್ತು ಯಾವ ಕಾಡಲ್ಲಿದ್ದೀರೋ, ಒಂದಾನೊಂದು ಶತಮಾನದಲ್ಲಿ ಶೂರಸೇನ ರಾಜನ ರಾಜ್ಯವಾಗಿತ್ತು. ರಾಜ ಶೂರಸೇನ ಅವನ 23ನೇ ವರ್ಷದಲ್ಲಿ ಚಿತ್ರಲೇಖನನ್ನು ಮದುವೆ ಮಾಡಿಕೊಂಡು ಅವಳನ್ನ ಇಲ್ಲಿ ರಾಣಿ ಅಂತ ಘೋಷಣೆ ಮಾಡಿದ್ದ. ಚಿತ್ರಲೇಖ ನೋಡೋದಕ್ಕೆ ತುಂಬಾ ಸುಂದರವಾಗಿದ್ಲು, ಆದ್ರೆ ಅವಳಿಗೆ ಒಂದು ಕೆಟ್ಟ ಅಭ್ಯಾಸವಿತ್ತು. ಅವಳಿಗೆ 18 ವರ್ಷ ತುಂಬಿದ್ರೂ ಅವಳ ಕೈಯಲ್ಲಿ ಒಂದು ಗೊಂಬೆ ಇರ್ತಿತ್ತು. ಅವಳು ರಾಣಿ ಆದ್ಮೇಲೂ ಸಹ ಅವಳ ಅಭ್ಯಾಸನ ಬದಲಾಯಿಸ್ಕೊಳ್ಳೇ ಇಲ್ಲ. ಯಾವಾಗ್ಲೂ ಆ ಗೊಂಬೆನ ಅವಳ ಹತ್ರನೇ ಇಟ್ಕೊಂಡಿರ್ತಿದ್ಲು. ಎಲ್ಲಿವರೆಗೂ ಅಂತಂದ್ರೆ ರಾಜ ಮತ್ತು ಅವಳು ಮಲಗಿದ್ದಾಗ ಅವಳಿಬ್ಬರ ಮಧ್ಯೆ ಆ ಗೊಂಬೆ ಯಾವಾಗ್ಲೂ ಇರ್ತಿತ್ತು. ರಾಜ ಶೂರಸೇನನಿಗೆ ಇದನ್ನು ಸಹಿಸಕ್ಕಾಗ್ತಾ ಇರಲಿಲ್ಲ. ಒಂದಿನ ಅವಳು ಮಲಗಿರೋ ಸಮಯದಲ್ಲಿ ಆ ಗೊಂಬೆನ ಎತ್ಕೊಂಡು ರಾತ್ರೋರಾತ್ರಿ ನನ್ನ ಹತ್ರ ಅದನ್ನ ತಗೊಂಡ್ ಬಂದಿದ್ದ. ಓಜಾ ಅವರೇ, ನನ್ಗೆ ಹೇಳಿ, ಈ ಗೊಂಬೆಯಲ್ಲಿ ಏನಂತ ಮಾಯ ಇದೆ ಅಂತ. ರಾಣಿ ಚಿತ್ರಲೇಖ ಯಾವಾಗ್ಲೂ ಇದನ್ನ ಜೊತೆಗೆ ಇಟ್ಕೊಂಡಿರ್ತಾಳೆ. ಈ ಗೊಂಬೆ ಒಳಗೆ ಯಾವುದೇ ತರಹ ಶಕ್ತಿ ಇಲ್ಲ, ಇದು ಬರೀ ಗೊಂಬೆ ಅಷ್ಟೇ. ಇಲ್ಲ, ನನ್ಗನ್ಸ್ತಿದೆ ಇದ್ರೊಳಗೆ ಏನೋ ಒಂದು ಶಕ್ತಿ ಅಡಗಿದೆ ಅಂತ. ಈ ಗೊಂಬೆನ ನೀವು ಇಲ್ಲೇ ಇಟ್ಕೊಳ್ಳಿ, ಮತ್ತೆ ಈ ಜಮೀನೊಳಗೆ ಇದನ್ನ ಊತ್ ಬಿಡಿ. ಒಂದ್ ನೆನಪಲ್ಲಿ ಇಟ್ಕೊಳ್ಳಿ, ಈ ವಿಷಯ ನಮ್ಮಿಬ್ಬರ ಮಧ್ಯೆನೇ ಯಾವಾಗ್ಲೂ ಇರಬೇಕು. ಆ ಗೊಂಬೆನ ನಾನು ಕೊಟ್ಟು ಅವನು ಹೊರಟೋದ. ನಾನು ಅವನ ಆಜ್ಞೆ ಮಾಡದಂತೆ ಭೂಮಿ ಒಳಗೆ ಹಳ್ಳ ತೋಡಿ ಅದನ್ನ ಊತಿಟ್ಬಿಟ್ಟೆ. ಆದ್ರೆ ರಾಜ ಅನ್ಕೊಂಡ ಆ ಗೊಂಬೆಯಿಂದ ಯಾವಾಗ್ಲೂ ಅವನಿಗೆ ಮುಕ್ತಿ ಸಿಕ್ಬಿಡ್ತು ಅಂತ. ಮತ್ತೆ ಇವಾಗ ಚಿತ್ರಲೇಖ ಸರಿಯಾಗಿ ಹೋಗ್ತಾಳೆ ಅಂತ. ಆದ್ರೆ ಆತರ ಏನೂ ಆಗ್ಲಿಲ್ಲ. ಚಿತ್ರಲೇಖ ಬೆಳಗ್ಗೆ ಎದ್ದು ನೋಡಿದಾಗ ಗೊಂಬೆ ಕಾಣ್ಲಿಲ್ಲ ಅಂತ ಪೂರ್ತಿ ಅರಮನೆಯನ್ನ ಶೋಧನೆ ಮಾಡ್ತಿದ್ಲು. ಎಲ್ಲರ ಹತ್ರನೂ ಇದೇ ಕೇಳ್ತಿದ್ಲು, ಅಂದ್ರೆ ನನ್ ಗೊಂಬೆನ ನನ್ಗೆ ತಂದ್ಕೊಡಿ ಅಂತ. ರಾಜನ್ಗೆ ತುಂಬಾ ನಂಬಿಕೆ ಇತ್ತು ಅದರೊಳಗೆ ಯಾವುದೋ ಆತ್ಮ ಇದೆ ಅಂತ. ಅದಕ್ಕಾಗಿ ಅದ್ರ ಬದಲಾಗಿ ತುಂಬಾ ದಿನದಿಂದ ನೊಂದಿದ್ದ ಚಿತ್ರಲೇಖಗೆ ಹೊಸ ಗೊಂಬೆ ತಂದು ಕೊಟ್ಟಿದ್ದ. ಆದ್ರೆ ಆ ಗೊಂಬೆ ನೋಡ್ಬಿಟ್ಟು ಅವಳು ಕೋಪದಿಂದ ಅದಕ್ಕೆ ಹೊಡೆಯಕ್ ಶುರು ಮಾಡಿದ್ಲು. ಅವಳು ಸಿಟ್ಟಿನಿಂದ ಒಬ್ಬ ಮನುಷ್ಯನ್ಗೆ ಹೊಡೆಯೋ ತರ ಆ ಗೊಂಬೆಗೆ ಹೊಡಿತಾ ಇದ್ಲು. ಒಂದ್ಸಲ ಕೈ ಮುರಿದಾಕ್ಬಿಡ್ತಿದ್ಲು, ಒಂದ್ಸಲ ತಲೆ ತೆಗೆದು ಬಿಡ್ತಿದ್ಲು. ಈ ತರ ಆಗಿ ಆ ಗೊಂಬೆಗಳೆಲ್ಲಾನು ಅವಳು ಮರದಲ್ಲಿ ನೇತಾಕಿಡ್ತಿದ್ಲು. ಈ ತರ ಒಂದೊಂದು ಗೊಂಬೆಗಳು ಸೇರಿ ಸಾವಿರಾರು ಗೊಂಬೆಗಳು ಮರಗಳಲ್ಲಿ ನೇತಾಡ್ತಿದ್ದು. ಆದ್ರೆ ನಿಜವಾದ ಗೊಂಬೆ ಭೂಮಿ ಒಳಗಡೆನೇ ಇತ್ತು. ಅದೇ ವರ್ಷದಲ್ಲಿ ಸಮುದ್ರದಿಂದ ಒಂದು ಬಿರುಗಾಳಿ ಜೋರಾಗಿ ಬಂತು. ಅಲ್ಲಿ ಎಷ್ಟು ಚಳಿ ಆವರಿಸ್ತು ಅಂತಂದ್ರೆ ಅಲ್ಲಿ ಯಾರೂ ಉಳಿಲಿಲ್ಲ. ರಾಣಿ ಚಿತ್ರಲೇಖ ರಾಜನ್ಗೆ ಸಾಯುತ್ತಾ ಶಾಪ ಕೊಟ್ಲು, ನೀನ್ ಯಾವಾಗ್ಲೂ ಸಾಯೋದಿಲ್ಲ ಅಂತ. ಮತ್ತೆ ನೀನ್ ಕಾಡಲ್ಲಿ ಒಬ್ಬಂಟಿಯಾಗಿ ತಿರುಗ್ತಾನೆ ಇರ್ತೀಯ ಅಂತ. ಅವತ್ತಿನಿಂದ ಇದೇ ನಡೀತಿದೆ. ಇವಾಗ್ಲೂ ರಾಜ ಶೂರಸೇನ ಇದೇ ಕಾಡಿನಲ್ಲಿ ಜೀವಂತವಾಗಿ ಅಲಿತಾನೇ ಇರ್ತಾನೆ. ಇವಾಗ್ಲೂ ಸಹ ಚಿತ್ರಲೇಖಳ ಆತ್ಮ ಆ ಗೊಂಬೆನ ಹುಡುಕ್ತಾ ಇಲ್ಲೇ ಅಲೆದಾಡುತ್ತಿದೆ. ಒಂದ್ ವೇಳೆ ನಾವು ಆ ಗೊಂಬೆನ ಹುಡುಕಿ ಚಿತ್ರಲೇಖಳಿಗೆ ಕೊಟ್ರೆ ಅವಳ ಆತ್ಮಕ್ಕೆ ಶಾಂತಿ ಸಿಗತ್ತೆ ಅಲ್ವಾ? ಇಲ್ಲಿಂದ ಸೀದಾ ದಕ್ಷಿಣ ದಿಕ್ಕಿನ ಕಡೆಗೆ ಹೋಗಿ. ಅಲ್ಲಿ ಸ್ವಲ್ಪ ದೂರ ಹೋದ್ಮೇಲೆ ನಿಮ್ಗೆ ನನ್ನ ಒಂದು ಆಶ್ರಮ ಸಿಗುತ್ತದೆ. ಅಲ್ಲಿ ಒಂದು ದೊಡ್ಡದಾದ ಆಲದ ಮರ ಸಿಗುತ್ತೆ. ಆ ಮರದ ಕೆಳಗಡೆನೆ ಆ ಗೊಂಬೆನ ಊತಾಕಿಟ್ಟಿರೋದು. ಅದರ ಮಾತನ್ನ ಕೇಳಿ 3 ಜನ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. 200 ಹೆಜ್ಜೆಗಳು ಅವರು ನಡೆದಾಗ ಕಡೆಗೆ ಅವ್ರಿಗೆ ಒಂದು ಮುರಿದೋಗಿರೋ ಅಂತ ಆಶ್ರಮ ಕಣ್ಣಿಗೆ ಬೀಳುತ್ತೆ. ಮತ್ತೆ ಅದರ ಒಳಗಡೆ ಆಲದ ಮರ ಕೂಡ ಇರುತ್ತೆ. ಬೇಗ ನಡೀರಿ.
ಮೂರು ಜನ ತಿರುಗಿ ನೋಡ್ತಾರೆ. ಮತ್ತೆ ಕತ್ಲಲ್ಲಿ ಭಯಾನಕವಾದ ಒಂದು ಮುಖ ಅವ್ರ ಕಡೆ ಬಂತು. ಅವರು ಮೂರು ಜನ ಆ ಆಲದ ಮರದ ಕಡೆಗೆ ಓಡ್ತಾರೆ. ಆದ್ರೆ ಚಿತ್ರಲೇಖ ನಿತೇಶ್ನ ಹಿಡ್ಕೊಂಡ್ಬಿಟ್ಲು. ಮತ್ತೆ ಅವನ ಮೇಲೆ ಅವಳ ಉಗುರುಗಳಿಂದ ಪರ್ಚಕ್ಕೆ ಶುರು ಮಾಡಿದ್ಲು. ಇಬ್ರು ಭಯ ಪಡ್ತಾರೆ. ಇವಳಿಂದ ತಪ್ಪಿಸ್ಕೊಳ್ಳೇಬೇಕು ಅಂತಂದ್ರೆ ಆ ಗೊಂಬೆನ ನಾವು ಹೊರಗಡೆ ತೆಗಿಲೇಬೇಕು. ಓಜಾ ಬಾಬಾ ಹೇಳಿದ ಹಾಗೆ ಇಬ್ರು ಆ ಮರದ ಹತ್ರ ಬಂದ್ಬಿಡ್ತಾರೆ. ಅಲ್ಲಿ ಒಂದು ಸೆನಿಕೆ ಬಿದ್ದಿತ್ತು. ರಿಹಾನ್ ಅದನ್ನ ಎತ್ಕೊಂಡ ಮತ್ತೆ ಅದನ್ನ ಅಗ್ಯಕ್ ಶುರು ಮಾಡ್ದ. ಈ ಕಡೆ ನಿತೇಶ್ನ ಸ್ಥಿತಿ ಬಹಳ ಗಂಭೀರವಾಗ್ತಿತ್ತು. ಮತ್ತೆ ಅವನು ರಕ್ತಸಿಕ್ತವಾಗ್ಬಿಟ್ಟಿದ್ದ. ಬೇಗ ಬೇಗ ಮಾಡಿ! ರಿಹಾನ್ ಬೇಗ ಬೇಗ ಆ ಹಳ್ಳವನ್ನ ತೋಡಕ್ ಶುರು ಮಾಡ್ದ. ಕಡೆಗೆ ಅವ್ರಿಗೆ ಬೊಂಬೆ ಕಾಣುತ್ತೆ. ಐ ಗಾಟ್ ಇಟ್. ಈ ಕಡೆ ನಿತೇಶ್ನ ಸ್ಥಿತಿ ಇನ್ನೂ ಹಾಳಾಗಿತ್ತು. ನಿಲ್ಲಿ ರಾಣಿ ಚಿತ್ರಲೇಖ, ನಿಮ್ ಗೊಂಬೆ ಸಿಕ್ಕಿದೆ. ನೋಡ್ತಾ ಇದ್ದ ಹಾಗೆ ರಾಣಿ ಚಿತ್ರಲೇಖ ಆತ್ಮ ಬಹಳ ಶಾಂತವಾಗತ್ತೆ. ಮತ್ತೆ ಅವಳು ಆ ಬೊಂಬೆನ ತಗೊಂಡು ಅವಳ ಎದೆಗೆ ಒತ್ಕೊಳ್ತಾಳೆ. ಚಿತ್ರಲೇಖ ಕಾಲುಗಳು ಗಾಳಿಯಲ್ಲಿ ತೇಲಾಡ್ತಾ ಇದ್ವು. ಮತ್ತೆ ಅವಳು ನಿಧಾನವಾಗಿ ಆಕಾಶದ ಕಡೆ ಹೊರಟ್ಲು. ಮೂರು ಜನ ಅವಳು ಹೋಗೋದನ್ನ ನೋಡಿ ನಿಟ್ಟುಸಿರು ಬಿಡ್ತಾರೆ. ಕೆಲವೇ ನಿಮಿಷಗಳಲ್ಲಿ ಅವಳು ಅವರ ಕಣ್ಣುಗಳಿಂದ ಮಾಯ ಆದ್ಲು. ನಡಿ ಇಲ್ಲಿಂದ ಹೊರಡೋ ವ್ಯವಸ್ಥೆ ಮಾಡೋಣ, ನಾವು ನೋಡೋಣ. ಅವರು ಹಿಂದೆ ನಿಂತು ನೋಡ್ತಾರೆ. ಆ ರಾಜನ ಭೂತ ಅಲ್ಲೇ ನಿಂತ್ಕೊಂಡಿರತ್ತೆ. ಓ ಶಿಟ್! ಬೇಗ ಓಡಿ ಇಲ್ಲಿಂದ. ಮೂರು ಜನ ಅಲ್ಲಿಂದ ಓಡಿದ್ರು. ಮತ್ತೆ ಆ ದೆವ್ವ ಕೂಡ ಅವರ ಹಿಂದೆನೆ ಹೋಗುತ್ತೆ. ಒಂದೊಂದ್ಸತಿ ಮುಂದೆ ಬರ್ತಿದ್ದ, ಇನ್ನೊಂದ್ಸತಿ ಹಿಂದೆ, ಒಂದೊಂದ್ಸತಿ ಮರದ ಮೇಲ್ಗಡೆಯಿಂದ ಜಂಪ್ ಮಾಡ್ತಿದ್ದ. ಅವರು ಮೂರು ಜನ ಓಡೋದಕ್ಕೆ ವ್ಯವಸ್ಥೆ ಮಾಡ್ಕೊಡ್ತಿದ್ದ. ಮೂರು ಜನ ಆ ದಂಡೆಗೆ ಹೋದ್ರು. ಮುಂದೆ ಹೋಗಕ್ಕೆ ಯಾವುದೇ ದಾರಿ ಇರ್ಲಿಲ್ಲ. ಮುಂದ್ಗಡೆ ಮಂಜುಗಡ್ಡೆ ಅಂತ ನೀರು, ಹಿಂದ್ಗಡೆ ಆ ರಾಕ್ಷಸ. ಮತ್ತೆ ಅವನನ್ನ ಎಳ್ಕೊಂಡು ಒಂದ್ ಕಡೆ ಹೋಗ್ತಾ ಇತ್ತು. ಅವರಿಬ್ರು ಸ್ವಲ್ಪ ದೂರನೇ ಅವನ ಹಿಂದೆ ಹೋದ್ರು. ಆದ್ರೆ ಒಂದೇ ಬಾರಿ ನಿತೇಶ್ನ 2 ಭಾಗ ಮಾಡ್ಬಿಟ್ಟ. ಬೇಡ! ಅವನು ಅವ್ರ ಮುಂದೆನೆ ಕುತ್ಕೊಂಡು ನಿತೇಶ್ನ ಮಾಂಸವನ್ನ ಕಚ್ಚಿ ತಿಂತಾ ಇದ್ದ. ರಿಹಾನ್ ಆ ಕಡೆ ಈ ಕಡೆ ನೋಡ್ತಾ ಇದ್ದ. ಆಗ ಅವನಿಗೆ ಮರದ ಒಂದು ಕೊಂಬೆ ಕಾಣತ್ತೆ. ನಾವು ನೀರೊಳಗೆ ಇಳಿಬೇಕು ಅನ್ಸುತ್ತೆ. ಇಷ್ಟನ್ನ ಹೇಳಿ ಅವನು ಆ ಕೊಂಬೆನ ತಗೊಂಡ, ಅದನ್ನ ನೀರಿಗೆ ಬಿಸಾಕ್ದ. ಆ ನೀರಿನ ಶಬ್ದವನ್ನ ಕೇಳಿ ಆ ದೆವ್ವ ಅವರ ಹಿಂದೆನೆ ಜೋರಾಗಿ ಓಡುತ್ತೆ. ಇಬ್ರು ಮಂಜುಗಡ್ಡೆ ಅಂತೆ ಇದ್ದ ಆ ನೀರಲ್ಲಿ ಜಂಪ್ ಮಾಡಿ ಇಬ್ರು ಆ ಕೊಂಬೆ ಮೇಲೆ ಕುತ್ಕೊಂಡ್ಬಿಟ್ರು. ಆ ದೆವ್ವ ಆ ದಡಕ್ಕೆ ಬರೋ ಅಷ್ಟರಲ್ಲಿ ಅವರಿಬ್ರು ಬಹಳ ದೂರ ಹೊರಟೋಗ್ಬಿಟ್ಟಿದ್ರು. ನೀರು ಹರಿತಾ ಇರೋದ್ರಿಂದ ಅವರು ಐಲ್ಯಾಂಡ್ ನಿಂದ ದೂರ ಹೊರಟೋದ್ರು. ಆದ್ರೆ ಆ ದೆವ್ವ ಆ ದಡದಲ್ಲೇ ನಿಂತ್ಕೊಂಡು ಅವರನ್ನ ಕೆಲವು ಗಂಟೆಗಳು ನೋಡುತ್ತೆ. ಮತ್ತೆ ನಿತೇಶ್ನ ಮಾಂಸವನ್ನ ತಿನ್ನೋದ್ರಲ್ಲಿ ತೊಡಗ್ಬಿಡ್ತಾನೆ. ಥಂಡಿ ಬಹಳ ಜಾಸ್ತಿ ಇತ್ತು. ಇಬ್ರು ಒಬ್ರಿಗೊಬ್ರು ತಬ್ಕೊಂಡ್ಬಿಡ್ತಾರೆ. ಮತ್ತೆ ನಡುಗ್ತಾ ಅವ್ರಿಗೆ ಯಾವಾಗ ನಿದ್ದೆ ಬಂತೋ ಅವ್ರಿಗೆ ಗೊತ್ತೇ ಆಗ್ಲಿಲ್ಲ. ಅವರಿಬ್ರು ಕಣ್ಬಿಟ್ಟಾಗ ಬೆಳಿಗ್ಗೆ ಆಗ್ಬಿಟ್ಟಿತ್ತು. ಬಹಳಷ್ಟು ಜನ ಅವರ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡಿದ್ರು. ಅವರಿಬ್ರು ಎದ್ದು ನೋಡ್ತಾರೆ. ಅವರು ಮೂನ್ ಐಲ್ಯಾಂಡ್ ನ ದಡದಲ್ಲಿ ಇದ್ರು. ಮತ್ತೆ ಯಾರ್ಯಾರು ಅವರ ಅಕ್ಕಪಕ್ಕದಲ್ಲಿ ಇದ್ರೋ ಅವರೆಲ್ಲರೂ ಅದೇ ಐಲ್ಯಾಂಡ್ಗೆ ಸುತ್ತಾಡಕ್ ಬಂದಿದ್ರು. ಅವರು ಅವರೆಲ್ಲರಿಗೆ ಮತ್ತೆ ಕ್ಯಾಪ್ಟನ್ಗೆ ಎಲ್ಲ ವಿಷಯ ಹೇಳ್ತಾರೆ. ಎಲ್ರು ಆ ಘಟನೆಯನ್ನ ಬಹಳ ಧ್ಯಾನದಿಂದ ಕೇಳ್ತಾರೆ. ಮತ್ತೆ ಅವರು ಅದೇ ಹಡಗ್ನಲ್ಲಿ ಕುತ್ಕೊಂಡು ಅವರ ಮನೆ ಕಡೆಗೆ ಹೊರಟ್ಬಿಡ್ತಾರೆ. ಆ ರಾಕ್ಷಸ ಮತ್ತೆ ಇನ್ನು ಸಾವಿರಾರು ಬೊಂಬೆಗಳು ಈಗ್ಲೂ ಕೂಡ ಆ ಐಲ್ಯಾಂಡ್ ಅಲ್ಲಿ ಇದಾವೆ. ನೀವು ಕೂಡ ಅಲ್ಲಿ ಹೋಗ್ತೀರಾ? ನನ್ನ ರಾಣಿ ನನಗೆ ವಾಪಸ್ ಕೊಡು. ಒಂದು ಸಮುದ್ರದಲ್ಲಿ ಅಪೆಕ್ಸ್ ಅನ್ನೋ ಶಿಪ್ ಹೋಗ್ತಾ ಇತ್ತು. ಅದರಲ್ಲಿದ್ದ ಎಲ್ಲ ಜನರು ಬಹಳ ಸಂತೋಷವಾಗಿದ್ರು. ಇವರೆಲ್ಲರೂ ಸೀ ಲವರ್ಸ್ ಆಗಿದ್ರು. ಈಗಿರುವಂತ ಬ್ಯುಸಿ ಶೆಡ್ಯೂಲ್ ಇರೋಂತ ದಿನಗಳಲ್ಲಿ ಈ ಜನ ಸಮುದ್ರದಲ್ಲಿ ತೇಲ್ಕೊಂಡು ಶಾಂತಿಯಿಂದ ಬೇರೆ ಬೇರೆ ಜಾಗಗಳನ್ನ ನೋಡಕ್ಕೆ ಆಸೆ ಪಡ್ತಿದ್ರು. ಇದ್ರಲ್ಲೇ ಸ್ವಲ್ಪ ಜನ ಸೀಮಾ, ರವಿ, ನಿತೇಶ್, ಮನೀಷಾ, ರಿಹಾನ್ ಮತ್ತೆ ಪ್ರಿಯಾಂಕಾ. ವಾವ್, ಎಷ್ಟು ಚೆನ್ನಾಗಿದೆ ಈ ಜಾಗ!
ನಾನಂತೂ ಯೋಚನೆ ಮಾಡ್ತೀನಿ ಎಲ್ರೂ ಹುಚ್ಚರಾಗ್ಬಿಡ್ತಾರೆ. ಯಾರು ಸಮುದ್ರದ ವಿಹಾರ ಮಾಡಲ್ವೋ ಅವರು. ನೀನು ಸರಿಯಾಗಿ ಹೇಳ್ದೆ ಡಾರ್ಲಿಂಗ್. ನಿಜವಾಗ್ಲೂ ಈ ಥರ ಸಮುದ್ರದ ಮೇಲೆ ಪಯಣ ಮಾಡೋದು, ಈ ಅಲೆಗಳ ಶಬ್ದನ ಕೇಳೋದು, ಅದೇ ಥರ ಒಂದೊಂದು ಹೊಸ ಹೊಸ ಐಲ್ಯಾಂಡಿಗೆ ಹೋಗೋದು ತುಂಬ ಒಳ್ಳೆ ವಿಷಯ. ನಾವೆಲ್ಲರೂ ಇವಾಗ ಐಲ್ಯಾಂಡಿಗೆ ಹೋಗ್ತಾ ಇದ್ದೀವಿ. 3 ಗಂಟೆ ಮೇಲೆ ಅಲ್ಲಿ ಯಾರೂ ಇರಬಾರ್ದು. ಕೇಳಿ ಎಲ್ರೂ ಖುಷಿಯಾದ್ರು. ಆಗ ಹಡಗು ಒಂದು ಐಲ್ಯಾಂಡ್ ಅಲ್ಲಿ ನಿಲ್ಲಿಸ್ತು. ಎಲ್ಲ ಪ್ಯಾಸೆಂಜರ್ಸ್ ಅದರಿಂದ ಇಳಿದ್ಬಿಟ್ರು. ಓ ನಾವು ಮೂನ್ ಐಲ್ಯಾಂಡ್ ಬಂದ್ವಿ. ಓ ಇವಾಗ ಗೊತ್ತಾಯ್ತಾ ನೀವಿಲ್ಲಿ ಬರೋದಕ್ಕೆ ಏನ್ ವಿಶೇಷತೆ ಅಂತ? ಸರಿಯಾಗಿ ಹೇಳ್ದೆ, ಡಾಲ್ಸ್ ಐಲ್ಯಾಂಡ್. ಅಲ್ಲಿ ಎಲ್ಲ ಮರದಲ್ಲೂ ಬಹಳಷ್ಟು ಡಾಲ್ಗಳಿರುತ್ತೆ. ಅವು ಅಲ್ಲಿ ಯಾಕಿದೆ ಅನ್ನೋ ರಹಸ್ಯ ಯಾರಿಗೂ ಗೊತ್ತಿಲ್ಲ. ಅಯ್ಯೋ, ನಮ್ ಪ್ಯಾಕೇಜ್ ಅಲ್ಲಿ ಅಲ್ಲಿಗೆ ಹೋಗೋ ಪ್ಲಾನ್ ಯಾರಿಗೂ ಗೊತ್ತಿಲ್ವಲ್ಲ. ಅರೆ ನಾವೆಲ್ಲರೂ ಅಲ್ಲಿಗೆ ಖಂಡಿತ ಹೋಗಬೇಕು. ನಾನೇನಾದರೂ ಖಂಡಿತ ಮಾಡ್ತೀನಿ, ಸರಿನಾ? ಅರೆ ನಿಮಗೇನು ಹುಚ್ಚಿಡ್ದಿದ್ಯಾ? ನಾವು ಕರ್ಕೊಂಬಂದಿದ್ದು ನಿಮ್ಮನ್ನ ಸುತ್ತಾಡ್ಸ್ಲಿಕ್ಕೆ, ಸಾಯಿಸ್ಲಿಕ್ಕಲ್ಲ. ಅರೆ ನಾವೀಗ ಐಲ್ಯಾಂಡ್ ಪಕ್ಕದಲ್ಲಿ ತಾನೇ ಇದ್ದೀವಿ. ಹಡಗುನ ನಾವು ಅಲ್ಲಿಗೆ ತಗೊಂಡು ಹೋಗ್ಬೋದಲ್ವಾ? ಅರೆ ಅದು ಡಾಲ್ಸ್ ಐಲ್ಯಾಂಡ್ ಅಲ್ಲ, ಸಾವಿನ ಐಲ್ಯಾಂಡ್. ಅಲ್ಲಿ ಗೊಂಬೆಗಳೆಲ್ಲ ದೆವ್ವಗಳ ಥರ ನೇತಾಡ್ತಿರುತ್ತೆ. ಅಲ್ಲಿಗೆ ಹೋದ್ರೆ ನೀವು ಸಾಯ್ಬೇಕಾಗುತ್ತೆ. ನೀವು ಬರೀ ಇಷ್ಟ ಹೇಳಿ ಅದಕ್ಕೆ ಎಷ್ಟು ದುಡ್ಡಾಗತ್ತೆ? ನೀವಲ್ಲಿ ಕರ್ಕೊಂಡು ಹೋಗ್ತಿರೋ ಇಲ್ವೋ? ಸರಿ, ನಾನು ನಿಮ್ಮನ್ನ ಅಲ್ಲಿಗೆ ಖಂಡಿತ ಕಳಿಸಿಕೊಡ್ತೀನಿ. ಆದರೆ ನಾನು ಅದಕ್ಕೆ ತುಂಬ ರಿಸ್ಕ್ ತಗೊಳ್ಬೇಕು. ಯಾರಿಗೂ ಗೊತ್ತಿಲ್ಲದೆ ನಾನು ನಿಮ್ಮನ್ನ ಅಲ್ಲಿಗೆ ಕಳಿಸ್ಬೇಕು. ಅದಕ್ಕೆ ಖಂಡಿತ 10,000 ಬೇಕಾಗುತ್ತೆ. ನಿಮ್ಗೆ 20,000 ರೂಪಾಯಿ ಕೊಡ್ತೀವಿ. ನೀವು ಬರೀ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗಿ. ಸರಿ, ನಾನು ಖಂಡಿತ ಮಾಡ್ತೀನಿ. ಅದಕ್ಕೆ ಬೇಕಾಗಿರೋ ಸಿದ್ಧತೆನೂ ನಾನು ಮಾಡ್ತೀನಿ. ಆದರೆ ಹಡಗಿಂದ ನೀವೆಲ್ಲರೂ ಓಡಿ ಹೋಗಿದ್ದು ಅಂತ ತಿಳ್ಕೊಳ್ಬೇಕು. ಸರಿ. ಆ ಮನುಷ್ಯ ಕ್ಯಾಪ್ಟನ್ಗೆ ಹೇಳ್ದೆ ಅವ್ರಿಗೆ ಒಂದು ಬೋಟ್ ಕೊಟ್ಟ. ಮತ್ತೆ ಅವರೆಲ್ಲರೂ ಡಾಲ್ಸ್ ಐಲ್ಯಾಂಡ್ ಕಡೆ ಹೊರಟ್ರು. ಏ ಗಾಯ್ಸ್, ಇಲ್ಲಿಂದ ನೋಡಿ, ಆ ಐಲ್ಯಾಂಡಲ್ಲಿ ಗೊಂಬೆಗಳು ನೇತಾಡ್ತಿರೋದು ಚೆನ್ನಾಗಿ ಗೊತ್ತಾಗ್ತಾ ಇದೆ. ಹಾ, ಎಷ್ಟೊಂದು ಜೋಪಡಿ ಕೂಡ ಇದೆ. ಮಜಾ ಬರುತ್ತೆ ಕಣೋ. ಅವರು ಐಲ್ಯಾಂಡ್ ನ ದಂಡೆಗೆ ಬಂದ್ರು. ಮತ್ತೆ ಬೋಟ್ ನ ಒಂದು ಹಗ್ಗದಲ್ಲಿ ಒಂದು ಮರಕ್ಕೆ ಕಟ್ಟಿದ್ರು. ಓ ಮೈ ಗಾಡ್, ಯಾರ್ ಈ ಬೊಂಬೆಗಳು ನೋಡಕ್ಕೆ ತುಂಬಾ ಭಯಾನಕವಾಗಿದೆಯಲ್ಲ. ಮರದ ಮೇಲೆ ಇದ್ದಂತ ಎಲ್ಲ ಬೊಂಬೆಗಳು ಬಹಳ ಭಯಾನಕವಾಗಿದ್ವು. ಒಂದಕ್ಕೆ ಕೈ ಇರ್ಲಿಲ್ಲ, ಒಂದಕ್ಕೆ ಕಾಲಿರ್ಲಿಲ್ಲ, ಇನ್ನೊಂದಕ್ಕೆ ಕಣ್ಣು ಮುರಿದೋಗಿತ್ತು. ಎಷ್ಟೋ ಮುಖಗಳಲ್ಲಿ ಚುಚ್ಚಿದಂತ ಗಾಯ ಇತ್ತು. ಹೇಗನಿಸ್ತಾ ಇತ್ತು ಅಂದ್ರೆ ಅವೆಲ್ಲ ಬೊಂಬೆಗಳೆಲ್ಲ ಮನುಷ್ಯರ ಎಣತ್ತರ. ಇದು ಬಹಳ ವಿಚಿತ್ರವಾಗಿದೆ. ಇವೆಲ್ಲ ಎಷ್ಟು ಭಯಾನಕ ಡಾಲ್ಸ್. ಇದು ಅದ್ಭುತನೇ. ಸಮುದ್ರದ ಮಧ್ಯದಲ್ಲಿರುವ ಐಸ್ಲ್ಯಾಂಡಿಗೆ ಈ ಗೊಂಬೆಗಳನ್ನ ಯಾರು ತಂದಿರ್ತಾರೆ? ಇಷ್ಟು ಹೇಳ್ತಾ ರಿಯಾನ್ ಒಂದು ಬೊಂಬೆನ ಮುಟ್ಟಿದ ಕೂಡ್ಲೆ ಜೋರಾಗಿ ಗಾಳಿ ಬೀಸ್ತು. ಇದಕ್ಕಿದಾಗೆ ಗಾಳಿಲಿಂದ ಬಂತು, ಮತ್ತೆ ಸ್ಟಾಪ್ ಆಗೋಯ್ತು. ಅರೆ ಆಮೇಲೆ ಆ ಶಬ್ದ ತುಂಬಾ ವ್ಯತ್ಯಾಸವಾಗಿತ್ತು. ನಿಮಗೆ ಕೇಳಿಸಿಲ್ವಾ? ಯಾರ್ ಇವಾಗ್ಲಿಂದನೇ ಭಯ ಪಡ್ಬೇಡಿ. ಇದು ಒಂದು ಐಲ್ಯಾಂಡ್, ಮತ್ತೆ ಸುತ್ತಲೂ ಕಾಡಿದೆ. ಈ ರೀತಿ ಶಬ್ದ ಬರೋದು ಇಲ್ಲಿ ಕಾಮನ್. ಇದ್ಯಾವುದೋ ಪ್ರಾಣಿ ವಾಯ್ಸ್ ಇದ್ದಾಗಿದೆ. ಇಗ್ನೋರ್ ಇಟ್ ಯಾರ್. ಮುಂದೆ ಹೋಗೋಣ ಬನ್ನಿ. ಅವರೀಗ ಮುಂದೆ ಹೋಗ್ತಾ ಇದ್ರು. ಅವರ ಹಿಂದ್ಗಡೆ 2 ಕೆಂಪು ಕಣ್ಣುಗಳು ಅವರನ್ನೇ ದುರುಗುಟ್ಕೊಂಡು ನೋಡ್ತಾ ಇದ್ವು. ಅದ್ರ ಬಗ್ಗೆ ಇವ್ರಿಗೆ ಏನೂ ಗೊತ್ತಾಗಿರ್ಲಿಲ್ಲ. ಅವರು ಮುಂದೆ ಹೋಗ್ತಾ ಇದ್ದ ಹಾಗೆ ಅವ್ರಿಗೆ ಗೊತ್ತಾಗತ್ತೆ ಆ ಐಲ್ಯಾಂಡ್ ಅಲ್ಲಿ ಒಂದು ಮರ ಕೂಡ ಖಾಲಿ ಇರ್ಲಿಲ್ಲ. ಎಲ್ಲ ಮರದ ಮೇಲೆ ಬೇಕಾದಷ್ಟು ಬೊಂಬೆಗಳು ನೇತಾಕಿದ್ವು. ನೇಹಾ, ನನಗೆ ಇಲ್ಲಿ ತುಂಬಾನೇ ಇಷ್ಟ ಆಗಿದೆ. ನೀವೆಲ್ಲರೂ ತಪ್ಪಾಗಿ ತಿಳ್ಕೊಂಡಿಲ್ಲ ಅಂದರೆ ನಾವೆಲ್ಲರೂ ಸಪ್ರೇಟಾಗಿ ಟೈಮ್ ಸ್ಪೆಂಡ್ ಮಾಡೋಣವಾ? ಖಂಡಿತ. ಹೊಸದಾಗಿ ನಿಮಗೆ ಮದುವೆ ಆಗಿದೆ, ಖಂಡಿತ ನೀವು ಹೋಗಿ. ಈಗ ರವಿ ಮತ್ತೆ ಸೀಮಾ ಅವರಿಂದ ದೂರ ಹೋಗಿ ಸುತ್ತಾಡಕ್ಕೆ ಶುರು ಮಾಡಿದ್ರು. ನಿಜವಾಗ್ಲೂ ಈ ಐಲ್ಯಾಂಡ್ ಎಷ್ಟು ಶಾಂತವಾಗಿದೆ ಅಲ್ವಾ? ನನ್ಗೆ ಈ ಮರದ ಜೊತೆ ಒಂದು ಪಿಕ್ ಕ್ಲಿಕ್ ಮಾಡು. ಹೌ ಒನ್ ರೊಮ್ಯಾಂಟಿಕ್. ಸರಿ ಬಾ. ಸೀಮಾ ಒಂದು ಮರದ ಕೆಳಗಡೆ ನಿಂತ್ಕೊಂಡ್ಲು. ಮತ್ತೆ ರವಿ ಕ್ಯಾಮ್ರಾ ಆನ್ ಮಾಡ್ದ. ಅವನ್ ಪಿಕ್ ತಗೊಳ್ಳೋದ್ರಲ್ಲೇ ಇದ್ದ. ಆಗ ಅವನಿಗೆ ಕಾಣತ್ತೆ ಸೀಮಾ ಹಿಂದ್ಗಡೆ ಇದ್ದಂತ ಒಂದು ಬೊಂಬೆ ಅಲ್ಲಾಡ್ತಾ ಇತ್ತು. ಮತ್ತೆ ಅದು ಕಣ್ ಬಿಡ್ತು. ಭಯಾನಕವಾಗಿ ನೋಡ್ತಾ. ಅರೆ ಆ ಗೊಂಬೆ ಅಲ್ಲಾಡಿತು, ಅದ್ರ ಕಣ್ಣು ಓಪನ್ ಆಯ್ತು. ನನಗ್ ಗೊತ್ತು, ನೀನ್ ನನ್ನ ಭಯ ಪಡಿಸ್ತಿದ್ಯಾ ಅಲ್ವಾ? ಸುಮ್ನೆ ಪಿಕ್ ತಗೋ. ರವಿ ಮತ್ತೆ ಕ್ಯಾಮ್ರಾ ಆನ್ ಮಾಡ್ದ. ಮತ್ತೆ ಪಿಕ್ ಕ್ಲಿಕ್ ಮಾಡ್ದ. ಆಗ ಒಂದು ಬೊಂಬೆ ರವಿ ಮೇಲೆ ಬಂದ್ಬಿತ್ತು. ಅವನು ಭೂಮಿ ಮೇಲೆ ಬಿದ್ದ. ಆದ್ರೆ ಆ ಬೊಂಬೆ ಅವನ ಹೊಟ್ಟೆ ಮೇಲೆ ಕುತ್ಕೊಂಡಿತ್ತು. ಅವನ್ಗೆ ಉಸಿರು ಕಟ್ಟೋ ಹಾಗೆ ಆಗ್ತಾ ಇತ್ತು.
ಹೇಗನ್ನಿಸ್ತಾ ಇತ್ತು ಅಂದ್ರೆ ಯಾವ್ದೋ ಚಿಕ್ಕ ಮಗು ಅವನ ಹೊಟ್ಟೆ ಮೇಲೆ ಕುತ್ಕೊಂಡು ಅವನ್ನೇ ನೋಡ್ತಾ ಇರೋ ಹಾಗೆ. ಏನಿದು? ಅಯ್ಯೋ, ಕಾಪಾಡಿ! ರವಿ ಅದನ್ನ ಕಿತ್ತು ಒಂದ್ ಕಡೆ ಬಿಸಾಕ್ದ. ಏನ್ ಮಾಡ್ತಿದ್ಯಾ ರವಿ? ಇದು ಬೊಂಬೆ ತಾನೇ? ಆದ್ರೆ ಅದು ನೇರವಾಗಿ ಬಂದು ಹೇಗೆ ನನ್ನ ಕುತ್ತಿಗೆ ಮೇಲೆ ಕೂತ್ಕೊಳ್ತು? ಇದ್ರ ಡಿಸೈನ್ ಇರೋದೇ ಹಾಗೆ. ಸೀಮಾ ಆ ಬೊಂಬೆನ ಕೈಯಲ್ಲಿ ಎತ್ಕೊಂಡು ಮತ್ತೆ ಅವಳ ಬ್ಯಾಗ್ ಅಲ್ಲಿ ಇಟ್ಕೊಂಡ್ಬಿಡ್ತಾಳೆ. ಮತ್ತೆ ಅವನಿಗೆ ಹೇಳ್ತಾಳೆ, ಈ ಬೊಂಬೆನ ನನ್ನ ಹತ್ರ ಇಟ್ಕೊಂಡ್ಬಿಡ್ತೀನಿ, ಎಲ್ರಿಗೂ ಹೇಳ್ತೀನಿ ಈ ಬೊಂಬೆ ನನ್ನ ಗಂಡನ್ನ ಪ್ರಾಣ ತೆಗಿಯಕ್ಕೆ ಪ್ರಯತ್ನ ಪಡ್ತು ಅಂತ. ಸೀಮಾ ಜೋಕ್ ಮಾಡ್ತಾ ಇದ್ಲು, ಆದ್ರೆ ರವಿ ಅವಳಿಗೇನು ಹೇಳಲಿಲ್ಲ. ಆಗ ಆ ಬೊಂಬೆ ಕಣ್ಣು ಮತ್ತೆ ತೆರೀತು. ಅವರು ಹೀಗೆ ನಡೀತಾ ನಡೀತಾ ಇದ್ದಾಗ ಆ ಬೊಂಬೆಯ ತೂಕ ಇನ್ನೂ ಜಾಸ್ತಿ ಆಗುತ್ತೆ. ಸೀಮಾ ಭುಜ ನೋವಾಗಕ್ ಶುರುವಾಗುತ್ತೆ. ಯಾರ್ ರವಿ, ಇಷ್ಟೊಂದ್ ಜೋಪಡಿಗಳಿಲ್ಲಿದೆ, ಹೋಗಿ ಒಳಗೆ ನಾವು ಸ್ವಲ್ಪ ಆರಾಮ್ ಮಾಡೋಣ ಬಾ. ಸರಿ, ಆದ್ರೆ ಅದಕ್ಕೆ ಮುಂಚೆ ನಾನು... ಅವನು ಸೀಮಾಗೆ ಟಾಯ್ಲೆಟ್ ಹೋಗ್ಬೇಕು ಅಂದ. ಸರಿ, ಬೇಗ ಬಾ. ರವಿ ಸ್ವಲ್ಪ ದೂರ ಆದ್ಮೇಲೆ ಸೈಡ್ಗೆ ಹೋಗ್ತಾನೆ. ಆಗ ಅವನ್ಗೆ ಕಾಣುತ್ತೆ ಆ ಮರದ ಎದುರುಗಡೆ ಯಾರೋ ಅವನನ್ನ ದುರ್ಗುಟ್ಕೊಂಡ್ ನೋಡ್ತಾ ಇರೋ ಹಾಗೆ. ಯಾರಲ್ಲಿ? ಅವನು ಆ ಕಡೆ ಹೋಗ್ತಾ ಇದ್ದ. ಅಲ್ಲಿರುವಂತ ಕೊಂಬೆಗಳು ಅಲ್ಲಾಡ್ತಾ ಇದ್ವು. ಅಷ್ಟ್ರಲ್ಲಿ ಸೀಮಾ ಹತ್ರ ಇದ್ದಂತ ಬೊಂಬೆ ಅವಳನ್ನೇ ನೋಡ್ತಾ ಇತ್ತು. ಅದು ಮೇಲೆ ಬಂತು ಮತ್ತೆ ಹಿಂದ್ಗಡೆಯಿಂದ ಸೀಮಾ ಕತ್ತನ್ನ ಟೈಟ್ ಆಗಿ ಹಿಡ್ಕೊಳ್ತು. ಯಾವ್ದೋ ಚಿಕ್ಕ ಮಗು ಅವಳ ಹಿಂದೆ ನೇತಾಡೋ ಹಾಗೆ. ಯಾರು? ಈ ರೀತಿ ಹೇಳಿ ಸೀಮಾ ಬೊಂಬೆನ ತಳ್ಳಿದ್ಲು. ಮತ್ತೆ ಆ ಬೊಂಬೆ ಭೂಮಿ ಮೇಲೆ ಬಿತ್ತು. ಸೀಮಾ ಆ ಬೊಂಬೆನ ನೋಡ್ತಾ ಇದ್ಲು. ಅವಳಿಗೆ ಹೇಗನ್ನಿಸ್ತಿತ್ತು ಅಂದ್ರೆ ಯಾರೋ ಅವಳ ಎದುರುಗಡೆ ನಿಂತಿರೋ ಹಾಗೆ. ಅವಳು ಬೊಂಬೆ ಮೇಲಿಂದ ದೃಷ್ಟಿನ ತೆಗೆದು ಬೇರೆ ಕಡೆ ನೋಡ್ತಾಳೆ. ಅವಳಿಗೆ ಬಹಳ ಭಯ ಆಗುತ್ತೆ. ಅವಳು ನೋಡ್ತಾಳೆ, ಒಂದು ಭಯಾನಕವಾದ ದೆವ್ವ ಅವಳ ಎದುರುಗಡೆ ನಿಂತಿರುತ್ತೆ. ನೀವೆಲ್ಲರೂ ನಮ್ಮ ಐಲ್ಯಾಂಡಿಗೆ ಬಂದು ತುಂಬ ಒಳ್ಳೆ ವಿಷಯನ ಮಾಡಿದ್ದೀರಾ. ಇನ್ನು ನಾವು ನಮ್ಮ ಗೊಂಬೆಗಳು ಉಪವಾಸ ಇರಬೇಕು ಅಂತಾನೇ ಇಲ್ಲ. ಮತ್ತೆ ಆ ಗುಡಿಯ ಎದ್ದು ಸೀಮಾನ ತಬ್ಕೊಂಡ್ಬಿಡುತ್ತೆ. ಸೀಮಾ ಬಿದೋಗ್ತಾಳೆ ಮತ್ತೆ ಒದ್ದಾಡ್ತಾ ಇರ್ತಾಳೆ. ಅವಳು ಎದ್ದಳಕ್ಕೆ ಆಗ್ತಿರಲ್ಲ. ಅದು ಅವಳ ಕತ್ತನ್ನ ಟೈಟ್ ಆಗಿ ಬಿಗಿಯಾಗಿ ಹಿಡಿದಿರುತ್ತೆ. ಒಳ್ಳೆ ಫ್ರೆಶ್ ಆದ ಮಾಂಸ ಇದು. ಆ ದೆವ್ವ ಕೂಡ ಸೀಮಾ ಮೇಲೆ ಬಿದ್ದು ಬಿಡುತ್ತೆ. ಅದು ಅವಳ ಕೈಯನ್ನ ಜೋರಾಗಿ ಕಿತ್ತು ಬಿಡುತ್ತೆ. ಮತ್ತೆ ಅದನ್ನ ತಿನ್ನಕ್ ಶುರು ಮಾಡ್ತಾನೆ. ಅದಾದ್ಮೇಲೆ ಅವಳ ಪೂರ್ತಿ ಶರೀರವನ್ನ ಅಟ್ಯಾಕ್ ಮಾಡ್ತಾನೆ. ಅಲ್ಲಿ ರವಿ ಸ್ವಲ್ಪ ಮುಂದೆ ಹೋಗಿದ್ದ. ಅಲ್ಲಿ ಒಂದು ಮರ ಇತ್ತು. ಮರದ ಹತ್ರ ಒಬ್ಬ ಸುಂದರವಾದ ಯುವತಿ ಹಿಂದೆ ತಿರುಗಿ ನಿಂತ್ಕೊಂಡಿದ್ಲು. ರವಿ ಅವನ ಭುಜದ ಮೇಲೆ ಕೈ ಇಡ್ತಾನೆ. ಯಾರ್ ನೀವು? ಕೇಳಿ ಅವಳು ರವಿ ಕಡೆ ತಿರುಗ್ತಾಳೆ. ಅವಳ ಸುಂದರತಾ ನೋಡಿ ರವಿ ಹಾಗೆ ಶಾಕ್ ಆಗ್ಬಿಡ್ತಾನೆ. ಹೇಳಿ. ಅವನು ಕೂಗಿದ ಕೂಡ್ಲೆ ಅವಳು ಅವಳ ಬಾಯನ್ನ ತೆಗಿತಾಳೆ. ಅವಳ ಬಾಯಿ ಎಷ್ಟು ತೆಗಿತಾಳೆ ಅಂದ್ರೆ ನಾರ್ಮಲ್ ಆಗಿರುವಂತ ಮನುಷ್ಯರು ಅಷ್ಟು ಬಾಯನ್ನ ತೆಗಿಯಕ್ಕೆ ಸಾಧ್ಯ ಇಲ್ಲ. ಇದನ್ನ ನೋಡಿ ರವಿ ಬಹಳ ಭಯ ಬಿದ್ಬಿಡ್ತಾನೆ. ಮತ್ತೆ ಅವಳು ಒಂದು ಭಯಾನಕ ಧ್ವನಿಯಿಂದ ಕಿರ್ಚ್ತಾಳೆ. ಹುಡುಗಿ ಧ್ವನಿ ಪೂರ್ತಿ ಐಲ್ಯಾಂಡ್ ಅಲ್ಲಿ ಆವರಿಸ್ಕೊಂಡ್ಬಿಡ್ತು. ಮತ್ತೆ ಉಳಿದಿರೋರ್ಗೂ ಅದು ಕೇಳಿಸುತ್ತೆ. ಇನ್ನೊಂದ್ ಕಡೆ ಸೀಮಾ ಎಣ ಹಾಗೆ ಬಿದ್ದಿರುತ್ತೆ. ಆ ದೆವ್ವ ಅವಳ ಶರೀರದಿಂದ ಮಾಂಸವನ್ನ ಕಿತ್ತು ತಿಂತಾ ಇರುತ್ತೆ. ಈ ಐಲ್ಯಾಂಡಿನ ಕಟು ಸತ್ಯ ಏನು? ಆ ದೆವ್ವ ಯಾರು? ಆ ಬೊಂಬೆಗಳ ರಹಸ್ಯವೇನು? ಆ ಹುಡುಗಿ ಸಂಸ್ಕೃತದಲ್ಲಿ ಏನೋ ಹೇಳಿದ್ಲಲ್ಲ, ಅದರ ಅರ್ಥ ಏನು? ಉಳ್ದಿರೋ ಅಂತ ಇವರೆಲ್ರೂ ಅಲ್ಲಿಂದ ಹೋಗ್ತಾರಾ ಇಲ್ವಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋಬೇಕು ಅಂದ್ರೆ, ಈ ದೆವ್ವದ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನೀವು ಇಲ್ಲೇ ಇರಿ ನಮ್ ಜೊತೆ ಹಾಂಟೆಡ್ ಐಲ್ಯಾಂಡ್ ನ ಮುಂದಿನ ಭಾಗದಲ್ಲಿ. ರಾತ್ರಿ ಸುಮಾರು 11 ಗಂಟೆ ಆಗ್ತಾ ಇತ್ತು. ಜನಿಲ್ಯ ತನ್ನ ರೂಮಲ್ಲಿ ಕುತ್ಕೊಂಡು ಸ್ಟಡಿ ಮಾಡ್ತಾ ಇದ್ಲು. ಆಗ ಅವಳ ಕಿಟಕಿಯ ಕನ್ನಡಿಯು ಹೊಡೆದೋಯ್ತು. ರಾತ್ರಿಯ ಶಾಂತವಾದ ವಾತಾವರಣದಲ್ಲಿ ಆ ಶಬ್ದ ತುಂಬಾ ಭಯಾನಕವಾಗಿ ಕೇಳಿಸ್ಕೊಂಡಿತ್ತು. ಅವಳು ಆ ಶಬ್ದಕ್ಕೆ ತುಂಬಾನೇ ಭಯ ಪಟ್ಟು ನಿಂತ್ಕೋತಾಳೆ. ಮತ್ತು ಅವಳ ದೃಷ್ಟಿ ಒಂದು ಪೇಪರ್ ಮೇಲೆ ಹೋಗುತ್ತೆ. ಅದು ಕಿಟಕಿನ ಹೊಡೆದು ಮನೆ ಒಳಗಡೆ ಬಂದಿತ್ತು. ಅವಳು ಆ ಪೇಪರ್ನ ತೆಗೆದು ನೋಡ್ತಾಳೆ. ನಾಳೆ ರಾತ್ರಿ ಸರಿಯಾಗಿ 11 ಗಂಟೆಗೆ ಈ ಜಾಗಕ್ಕೆ ಬರ್ಬೇಕು. ಅದು ಆದ ನಂತರನೇ ಈ ಆಟ ಶುರು ಆಗುತ್ತೆ. ಇದನ್ನ ಓದಿ ಅವಳಿಗೆ ಆಶ್ಚರ್ಯವಾಗುತ್ತೆ.
ಮತ್ತು ಮನ್ಸಲ್ಲಿ ಒಂದು ಕ್ಯೂರಿಯಾಸಿಟಿ ಹುಟ್ಟುತ್ತೆ. ಇದನ್ನು ಯಾರು ಬರ್ದಿರೋದು ಅಂತ, ಈ ಲೆಟರ್ ಯಾರು ಹಾಕಿದ್ದು? ಈ ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಳೋಕೋಸ್ಕರ ಅವಳು ಮರುದಿನ ರಾತ್ರಿ ಸರಿಯಾಗಿ 11 ಗಂಟೆಗೆ ಆ ಜಾಗಕ್ಕೆ ಹೋಗ್ತಾಳೆ. ಈ ಜಾಗ ಸಿಟಿಯ ಹೊರಗಡೆ ತುಂಬಾ ಶಾಂತವಾಗಿತ್ತು. ಒಂದು ಟೇಬಲ್ ನೆಲದ ಮೇಲೆ ಇತ್ತು ಮತ್ತು ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡದಾಗಿರೋ ಮನೆ ಕೂಡ ಇತ್ತು. ಈ ಟೇಬಲ್ ಇಲ್ಲಿ ಮಧ್ಯೆ ರಸ್ತೆಯಲ್ಲಿ. ಆಗ ಆ ಸಮಯದಲ್ಲಿ ಒಬ್ಬೊಬ್ರಾಗಿ 3 ಜನ ಅಲ್ಲಿಗೆ ಬರ್ತಾರೆ. ನೀವೇನಾ ನನ್ನನ್ನು ಇಲ್ಲಿಗೆ ಕರೆದಿದ್ದು? ಇಲ್ಲಪ್ಪ, ನನಗಿಲ್ಲಿಗೆ ಬರೋದಕ್ಕೆ ಒಂದು ಲೆಟರ್ ಜೊತೆ ಇನ್ವಿಟೇಷನ್ ಬಂದಿತ್ತು. ಹೀಗೆ ಮಾತಾಡ್ತಿರ್ಬೇಕಾದ್ರೆ ಅವ್ರ ಎಲ್ರಿಗೂ ಗೊತ್ತಾಗುತ್ತೆ ಒಂದು ಲೆಟರ್ ಮೂಲಕ ಆ 4 ಇಲ್ಲಿ ಕರೆದಿರೋದು ಅಂತ. ನನ್ಗೆ ಏನೂ ಅರ್ಥ ಆಗ್ತಿಲ್ಲ. ನಮ್ಮನ್ನೆಲ್ಲಿ ಕರೆದಿದ್ದಾರೆ, ಆದ್ರೆ ಯಾರು ನಮ್ಮನ್ನೆಲ್ಲಿ ಕರೆದಿದ್ದಾರೋ ಅವ್ರು ನಮಗ್ ಕಾಣಿಸ್ತಾನೆ ಇಲ್ಲ ಅಲ್ವಾ? ನಾನು ಇಲ್ಲಿದ್ದೀನಿ ಗೆಳೆಯರೇ. ಒಂದು ಕ್ಲೌನ್ ಅವ್ರ ಮುಂದೆ ನಿಂತಿರುತ್ತೆ. ಹಲೋ ಗೆಳೆಯರೇ, ಎಲ್ರು ಹೇಗಿದ್ದೀರಾ? ಈ ಕ್ಲೌನ್ ನೋಡಕ್ಕೆ ತುಂಬಾನೇ ಭಯಾನಕವಾಗಿತ್ತು. ಯಾರು ನೀನು? ನಾನು ಈ ಗೇಮ್ನ ಮುಖ್ಯಸ್ಥ ಅನ್ಬಹುದು. ಮುಂದಿನಿಂದ ಎಲ್ಲ ಗೇಮ್ಗಳನ್ನ ನಾನೇ ನಿಮ್ ಜೊತೆ ಆಡ್ತೀನಿ. ಮೊದಲು ನನ್ಗಿದೆ ಹೇಳಿ, ನಿಮ್ಗಳ ಹೆಸರೇನು ಅಂತ? ನನ್ನ ಹೆಸರು ಚನೆಲ್ಯ. ಕಾರ್ತಿಕ್. ನಾನು ಸುಶಾಂತ್. ಮತ್ತೆ ನಾನ್ ರಸ್ಟಿ. ತುಂಬಾ ಸುಂದರವಾದ ಹೆಸರುಗಳು ನಿಮ್ದು. ಸರಿ, ನಿಮ್ಗೀಗ ಈ ಗೇಮ್ನ ಒಂದು ಟ್ರೈಲರ್ ತೋರಿಸ್ತೀನಿ. ನೀವೆಲ್ರು ನಿಮ್ ಕಣ್ಗಳನ್ನ ಮುಚ್ಚಿ ಮತ್ತೆ ಮನ್ಸಲ್ಲಿ ಯಾವ್ದಾದ್ರು ಒಂದು ತಿನ್ನೋ ವಸ್ತುನ ನೆನ್ಪು ಮಾಡ್ಕೊಳ್ಳಿ. ಇವ್ರು ಎಲ್ರಿಗೂ ಈ ವಿಷಯ ತುಂಬಾನೇ ವಿಚಿತ್ರ ಅನ್ಸ್ತು. ಆದ್ರೆ ಕೂಡ ಯಾಕಂತ ಗೊತ್ತಿಲ್ಲ, ಅವ್ರು ಎಲ್ರೂ ಅವ್ರ ಕಣ್ಗಳನ್ನ ಮುಚ್ಚಿದ್ರು ಮತ್ತು ಮನ್ಸಲ್ಲಿ ಒಂದು ತಿನ್ನೋ ವಸ್ತುನ ಯೋಚನೆ ಮಾಡ್ತಾರೆ. ಈಗ ನೀವೆಲ್ಲ ಕಣ್ ತೆಗಿಬಹುದು. ಇದನ್ ಕೇಳಿ ಅವ್ರು ಎಲ್ರೂ ಕಣ್ಣ ತೆರೀತಾರೆ. ಈಗ ಆ ಟೇಬಲ್ ನಲ್ಲಿ ಸುಶಾಂತ್ ಮುಂದೆ ಒಂದು ಆಪಲ್ ಇರುತ್ತೆ, ಕಾರ್ತಿಕ್ ಮುಂದೆ ಒಂದು ಬರ್ಗರ್ ಮತ್ತು ಜೆನೆಲಿಯಾ ಮುಂದೆ ಪಿಜ್ಜಾ ಮತ್ತು ರಸ್ಟಿ ಮುಂದೆ ಸ್ವಲ್ಪ ಚಾಕ್ಲೇಟ್ಸ್ಗಳಿತ್ತು. ಈ ಎಲ್ಲ ವಸ್ತುಗಳನ್ನ ನೋಡಿ ಇವ್ರಿಗೆಲ್ಲ ಆಶ್ಚರ್ಯವಾಗುತ್ತೆ. ನೀವೆಲ್ಲ ಇದೇ ವಸ್ತುನ ಅನ್ಕೊಂಡ್ರಲ್ಲ? ಇದೆಲ್ಲ ಹೇಗ್ ಸಾಧ್ಯ? ನಿನಗ್ ಹೇಗ್ ಗೊತ್ತು ನಾನ್ ಚಾಕ್ಲೇಟ್ಸ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂತ? ಇದೇ ಈ ಗೇಮು. ಸರಿ, ಈ ರೌಂಡ್ನಂತೂ ನಾನೇ ಗೆದ್ದೆ. ಈಗ 2ನೇ ರೌಂಡ್. ಇಷ್ಟು ಹೇಳಿ ಅವನು ಎಲ್ರೂ ಮುಂದೆ ಒಂದೊಂದು ಪೇಪರ್ ಮತ್ತು ಪೆನ್ಗಳನ್ನ ಇಡ್ತಾನೆ ಮತ್ತು ಜೊತೆಗೆ ಒಂದು ಕಾರ್ಟೂನ್ ಬಾಕ್ಸ್ ಕೂಡ ಇಡ್ತಾನೆ. ನಿಮ್ಮೆಲ್ಲರ ಮುಂದೆ ಚೀಟಿಗಳಿದೆಯಲ್ವಾ? ಆ ಚೀಟಿ ಒಳಗೆ ಯಾವ್ದನ್ನ ಬರಿಬೇಕು ಅಂದ್ರೆ ಅದನ್ನ ಕಂಡ್ರೆ ನಿಮ್ಗೆ ತುಂಬಾ ಭಯ ಆಗುತ್ತೆ. ಆಮೇಲೆ ಆ ಚೀಟಿಗಳನ್ನ ಕಾರ್ಟೂನ್ ಒಳಗೆ ಹಾಕಿ ಆಮೇಲೆ ನನ್ಗೆ ಹೇಳಿ, ಸರಿನಾ? ಇಷ್ಟು ಹೇಳಿ ಅವನು ಇನ್ನೊಂದು ದಿಕ್ಕಿನ ಕಡೆ ನೋಡ್ತಿರ್ತಾನೆ. ಆ 4 ಆ ಚಿಟ್ಸ್ ಮೇಲೆ ಏನೋ ಬರೀತಾರೆ ಮತ್ತು ಕಾರ್ಟೂನ್ ಬಾಕ್ಸ್ ಒಳಗಡೆ ಹಾಕ್ತಾರೆ. ನಾವು ಚಿಟ್ಸ್ ನ ಹಾಕಿದೀವಿ, ಇವಾಗ ಏನ್ ಮಾಡ್ಬೇಕು? ಇದನ್ ಕೇಳಿ ಅವನ್ ತಿರುಗಿ ನಗ್ತಾ ಇರ್ತಾನೆ. ಇವಾಗ ಶುರುವಾಗುತ್ತೆ ನಿಜವಾದ ಗೇಮ್. ಒಂದು ರಾತ್ರಿಗೆ ನಾನು ಕೇವಲ ಒಬ್ಬ ವ್ಯಕ್ತಿ ಜೊತೆಗೆ ಮಾತ್ರ ಆಟ ಆಡ್ತೀನಿ. ಆ ರಾತ್ರಿ ಶುರು ಆಗುತ್ತೆ ನಾಳೆಯಿಂದ. ಇಷ್ಟು ಹೇಳಿ ಅವನು ಒಂದು ಮಿಂಚಿನ ವೇಗದಲ್ಲಿ ಆ ಕಾರ್ಟನ್ನ ತಗೊಂಡು ಮನೆ ಒಳಗಡೆ ಹೋಗ್ತಾನೆ. ಆ ಮನೆ ಬಾಗ್ಲು ಕೂಡ ಕೇವಲ 1 ಸೆಕೆಂಡ್ ಅಲ್ಲಿ ಮುಚ್ಚೋಗುತ್ತೆ ಮತ್ತು ಮತ್ತೊಂದ್ಸಲ ಎಲ್ಲಾ ಕಡೆ ಶಾಂತವಾಗಿರುತ್ತೆ. ಅವನು ಕಣ್ ಮುಚ್ಚಿ ತೆಗೆಯೋಷ್ಟ್ರಲ್ಲಿ ಆ ಮನೆ ಒಳಗಡೆ ಹೇಗೆ ಹೋದ? ಅದು ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಕಾಣಿಸ್ತಿದೆ ಅಲ್ವಾ? ನನ್ಗಿವಾಗ ತುಂಬಾ ಹೆದರಿಕೆ ಆಗ್ತದೆ. ನನ್ಗೆ ಯಾವ ಗೇಮ್ ಆಡಕ್ ಇಷ್ಟ ಇಲ್ಲ. ಆ 4 ಆ ಕ್ಲೌನ್ ನಗೋ ಧ್ವನಿ ಇಲ್ಲಿವರೆಗೂ ಕೇಳಿಸ್ಕೊಳ್ತಿತ್ತು. ಮತ್ತು ಈ 4 ಇಲ್ಲಿಂದ ಹೊರಟೋದ್ರು. ಕೇಳಿ ಗೆಳೆಯರೆ, ನಾವ್ ಇದ್ರ ಬಗ್ಗೆ ಯಾರ ಹತ್ರ ಕೂಡ ಹೇಳೋ ಅವಶ್ಯಕತೆ ಇಲ್ಲ. ನಾವು ಮೊದ್ಲು ಹೇಗ್ ಜೀವನ ಮಾಡ್ತಿದ್ವೋ ಹಾಗೆ ಮಾಡೋಣ. ಹಾ, ನೀನ್ ಸರಿಯಾಗಿ ಹೇಳ್ತಿದ್ಯಾ. ಆದ್ರೂ ಕೂಡ ನಾವು ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇರೋಣ. ಒಂದ್ ವೇಳೆ ಯಾರಿಗಾದ್ರೂ ಆ ಪೇಪರ್ ಮತ್ತೆ ಕ್ಲೌನ್ ಕಾಣಿಸಿದ್ರೆ ಅದರಿಂದ ಎಲ್ರಿಗೂ ವಿಷಯಗಳು ಗೊತ್ತಾಗುತ್ತೆ. ಇಷ್ಟು ಹೇಳಿ ಈ 4 ಆ ಮೊಬೈಲ್ ನಂಬರ್ಸ್ಗಳನ್ನೆಲ್ಲ ಎಕ್ಸ್ಚೇಂಜ್ ಮಾಡಿದ್ರು ಮತ್ತು ತಮ್ಮ ಮನೆ ಕಡೆಗೆ ಹೊರಟೋದ್ರು. ಮರುದಿನ ಸಂಜೆ ರಸ್ಟಿ ಕಾಲೇಜ್ ಮುಗಿಸ್ಕೊಂಡು ಮನೆಗ್ ಬರೋಷ್ಟ್ರಲ್ಲಿ ಅವಳ ಅಮ್ಮ ಕಿಚನ್ ಅಲ್ಲಿ ಅಡ್ಗೆ ಮಾಡ್ತಾ ಇದ್ಲು. ಅವಳು ಅವ್ರಿಗೇನು ಹೇಳ್ದೆ ಬಾತ್ರೂಮ್ ಒಳಗಡೆ ಹೋಗ್ತಾಳೆ.
ಮತ್ತು ತನ್ನ ಫೇಸ್ನ ವಾಶ್ ಮಾಡ್ತಿರ್ತಾಳೆ. ಆಗ ಅವಳಿಗೆ ಅದೇ ಕ್ಲೌನ್ನ ಧ್ವನಿ ಕೇಳ್ಬರುತ್ತೆ. ಇವತ್ತು ರಾತ್ರಿ ನೀನು ಒಂದ್ ರೌಂಡ್ ಆಡ್ಬೇಕಾಗುತ್ತೆ. ಕೇವಲ ಒಂದೇ ರೌಂಡು. ಅವಳಿಗೆ ತುಂಬಾನೇ ಆಶ್ಚರ್ಯವಾಗುತ್ತೆ ಮತ್ತು ಅವಳಿಗೆ ಅವಳ ಕಾಲ್ ಹತ್ರ ಏನೋ ಇದೆ ಅಂತ ಅನ್ಸುತ್ತೆ. ಮತ್ತೆ ಅವಳ ಕೆಳಗಡೆ ನೋಡಿದಾಗ ಅಲ್ಲಿ 3 ಕಾಕ್ರೋಚ್ಗಳಿತ್ತು. ಅವಳು ಬೇಗನೆ ಹಿಂದೆ ಬರ್ತಾಳೆ. ಆಗ ಮತ್ತೆ ಅವಳಿಗೆ ಅದೇ ಕ್ಲೌನ್ನ ನಗುವ ಧ್ವನಿಯು ಕೇಳಿ ಬರ್ತಾ ಇರುತ್ತೆ. ಅವಳು ಹಿಂದೆ ತಿರುಗಿ ನೋಡಿದಾಗ ಅದು ಅವಳ ಮುಂದೆನೆ ನಿಂತಿತ್ತು. ಅದನ್ನ ನೋಡಿ ರಸ್ಟಿಗೆ ಎದೆ ನಿಂತ್ಕೊಂಡಿರೋ ಹಾಗನ್ಸ್ತು. ಆಗ ಆ ಕ್ಲೌನ್ ಬಾಯಿ ತೆರೀತಾನೆ. ಅವನ್ ಬಾಯಿಂದ ತುಂಬಾ ಕಾಕ್ರೋಚ್ಗಳು ಬಂದು ರಸ್ಟಿ ದೇಹಕ್ಕೆ ಸೇರ್ಕೊಳ್ಳುತ್ತೆ. ನಾನ್ ಗೆದ್ಬಿಟ್ಟೆ. ನಾನ್ ಯಾವುದೇ ಕಾರಣಕ್ಕೂ ನಿನ್ ಚೀಟಿ ನೋಡ್ಲೇ ಇಲ್ಲ, ಆದ್ರೂ ಕಂಡಿಡ್ದ್ಬಿಟ್ಟೆ. ನಿನಗ್ ಕಾಕ್ರೋಚ್ ಅಂದ್ರೆ ಭಯ ಅಂತ. ರಸ್ಟಿ ತುಂಬಾ ಜೋರಾಗಿ ಕಿರ್ಚ್ಕೊಳ್ತಾ ಇರ್ತಾಳೆ ಮತ್ತು ಆ ಕಾಕ್ರೋಚ್ಗಳನ್ನ ತೆಗಿಯಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾ ಇರ್ತಾಳೆ. ಅವಳು ಬಾಗ್ಲು ತೆಗೆದು ಓಡ್ಬೇಕು ಅಂತ ಅನ್ಕೊಳ್ತಾಳೆ. ಆಗ ಆ ಕ್ಲೌನ್ ಅವಳನ್ನ ಹಿಡ್ಕೊಳ್ಳುತ್ತೆ. ಆ ಕ್ಲೌನ್ ಅದರ ಬಾಯಿನ ಎಷ್ಟು ಜಾಸ್ತಿ ತೆಗ್ದಿತ್ತು ಅಂದ್ರೆ ಅದನ್ನ ನಾರ್ಮಲ್ ವ್ಯಕ್ತಿಗಳು ತೆಗಿಯಕ್ಕೆ ಆಗಲ್ಲ. ಅವನು ತನ್ನ ಚೂಪಾದ ಹಲ್ಲುಗಳಿಂದ ರಸ್ಟಿಗೆ ಹೇಗೆ ಕಚ್ತಾ ಅಂದ್ರೆ ಅಲ್ಲಿ ರಕ್ತದ ಸುರಿಮಳೆನೆ ಬಂದಿತ್ತು. ಮರುದಿನ ಜೆನಿಲಿಯಾಗೆ ಈ ವಿಷಯ ಗೊತ್ತಾಯ್ತು. ಅವಳು ಸುಶಾಂತ್ ಮತ್ತು ಕಾರ್ತಿಕ್ಗೆ ಕಾಲ್ ಮಾಡ್ತಾಳೆ. ಗೈಸ್, ನಿನ್ನೆ ರಾತ್ರಿ ರಸ್ಟಿ ಸತ್ತೋಗ್ಬಿಟ್ಲು. ಅದು ಅವಳ ಮನೆ ಬಾತ್ರೂಮ್ ಅಲ್ಲೇ. ಓ ಮೈ ಗಾಡ್, ಇದರರ್ಥ ನಮ್ಮ 3 ಜನದ ಜೀವನ ಅಪಾಯದಲ್ಲಿದೆ ಅಂತ. ನೀವುಗಳು ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು ನನ್ನ ಆಫೀಸ್ನ ಮುಗಿಸಿ ನೇರವಾಗಿ ನಿಮ್ಮನ್ನೇ ಮೀಟ್ ಮಾಡ್ತೀನಿ. ಮೂವರು 6 ಗಂಟೆಗೆ ಸಿಗ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಸಂಜೆ ಹೊತ್ತಿಗೆ ಸುಶಾಂತ್ ತನ್ನ ಆಫೀಸ್ ಕೆಲ್ಸನ ಮುಗಿಸ್ಕೊಂಡು ಮನೆಗಂತ ಹೋಗ್ತಾನೆ. ಅವನೀಗ ಆಫೀಸ್ ಲಿಫ್ಟ್ ಅಲ್ಲೇ ಇದ್ದ. ಆಕಸ್ಮಿಕವಾಗಿ ಲಿಫ್ಟ್ ಲೈಟ್ಸ್ ಆಫ್ ಆಗುತ್ತೆ. ಅಯ್ಯೋ, ಈ ಲೈಟ್ಗೇನಾಯ್ತು? ಅವನ್ಗೆ ಅದೇ ಕ್ಲೌನ್ ನಗೋ ಧ್ವನಿ ಹಿಂದ್ಗಡೆಯಿಂದ ಕೇಳಿ ಬರುತ್ತೆ. ಅವನ್ಗೆ ತುಂಬಾನೇ ಭಯ ಆಗುತ್ತೆ. ಕಾಪಾಡಿ, ಯಾರಾದ್ರೂ ಇದೀರಾ? ಈಗ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವತ್ತು ನೀನು ಗೇಮ್ನ 1 ರೌಂಡ್ ಆಡಬೇಕು. ಸರಿಯಾಗಿ 11 ಗಂಟೆಗೆ ತಯಾರಾಗಿರೋ. ಲಿಫ್ಟ್ ಓಪನ್ ಆಗಿದ ತಕ್ಷಣ ಸುಶಾಂತ್ ತುಂಬಾನೇ ಹೆದರಿಕೆಯಿಂದ ಓಡೋಗ್ತಾನೆ. ಅವನ್ ಕೆಲವೇ ಕ್ಷಣದಲ್ಲಿ ಅಲ್ಲಿಗೆ ಬಂದ್ಬಿಟ್ಟ. ಎಲ್ಲಿ ಅವರು ಮೀಟ್ ಆಗ್ಬೇಕಂತ ಹೇಳಿದ್ರು ಅಲ್ಲೇ. ಅದು ಕ್ಲೌನು. ಅಯ್ಯೋ, ನೀನ್ ತುಂಬಾ ಭಯ ಪಟ್ಟಿರೋ ತರ ಇದೆ. ಆ ಕ್ಲೌನ್ ನನಗೆ ಲಿಫ್ಟ್ ಅಲ್ಲಿ ಸಿಕ್ತು. ಅವ್ನು ಹೇಳ್ದ ಇವತ್ ರಾತ್ರಿ 11 ಗಂಟೆಗೆ ನನ್ ಜೊತೆ ಅವನು ಗೇಮ್ನ 1 ರೌಂಡ್ ಆಡ್ತಾನೆ ಅಂತ. ಓ ಗಾಡ್, ನನ್ಗಿವಾಗ ಅನ್ಸ್ತಾ ಇದೆ ನಾನು ಆ ಜಾಗಕ್ಕೆ ಯಾಕೆ ಹೋದೆ ಅಂತ. ನಾನು ಅವನಿಂದ ಹೇಗ್ ಕಾಪಾಡ್ಕೊಳ್ಳಿ? ನೋಡಿ, ಅವನು ನಮ್ಮನ್ನ ನೇರವಾಗಿ ಸಾಯಿಸ್ಬೇಕು ಅಂತಿದ್ರೆ ನಾವ್ ಎಲ್ಲಿದ್ರು ಸಾಯಿಸ್ಬೋದಾಗಿತ್ತು. ಆದ್ರೆ ಮೊದ್ಲು ಅವನ ನಮ್ಮನ್ನ ಅಲ್ಲಿ ಕರ್ಕೊಂಡ್ ಬಂದ. ಆಮೇಲೆ ನಮ್ಮ ಹತ್ರ ಚೀಟಿಗಳನ್ನ ಬರೆಸ್ದ. ಒಂದ್ ನಿಮಿಷ, ನನ್ಗಿವಾಗ ಸ್ವಲ್ಪ ಅರ್ಥ ಆಗ್ತಿದೆ. ಅವನು ನಮ್ ಬಗ್ಗೆ ಆ ಚೀಟಿ ಮೇಲೆ ಬರ್ಸ್ಕೊಂಡಿದ್ದಲ್ವಾ, ನಮ್ಗೆ ಯಾವ್ದ್ರಿಂದ ಭಯ ಆಗುತ್ತೆ ಅಂತ. ಮತ್ತೆ ಅವನು ಹೇಳಿದ್ದ ಅವನು ಒಂದು ರಾತ್ರಿಯಲ್ಲಿ ಒಂದೇ ವ್ಯಕ್ತಿ ಜೊತೆ ಗೇಮ್ ರೌಂಡ್ ಆಡ್ತಾನೆ ಅಂತ. ಮತ್ತು ಹಿಂದಿನ ರಾತ್ರಿಯಲ್ಲಿ ರಸ್ಟಿ ಸತ್ತೋದ್ಲು. ಮತ್ತವಳ ಬಾಡಿ ಪಕ್ಕದಲ್ಲಿ ತುಂಬಾನೇ ಕಾಕ್ರೋಚ್ಗಳು ಸಿಕ್ಕಿತ್ತು. ನನ್ಗನ್ಸುತ್ತೆ ರಸ್ಟಿಗೆ ಕಾಕ್ರೋಚ್ ಇಂದ ಭಯ ಆಯ್ತು ಅಂತ. ಇದರರ್ಥ ನಾವು ಯಾವ್ದಕ್ ಭಯ ಪಡ್ತೀವೋ ಅವನು ಅದರಿಂದ ನಮ್ಮನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದಾನೆ. ಹಾ, ಇದ್ರ ಅರ್ಥ ಇನ್ನೊಂದು ಕೂಡ ಇದೆ. ನಾವ್ ಏನಾದ್ರೂ ಆ ಮನೆ ಒಳಗಡೆ ಹೋಗಿ ಆ ಬಾಕ್ಸ್ ಅಲ್ಲಿದೆ ನಮ್ ಚಿಟ್ಸ್ನೆಲ್ಲ ನಾವ್ ತೆಗ್ದ್ರೆ ಈ ಗೇಮ್ ಮುಂದೆ ನಡೆಯೋದೇ ಇಲ್ಲ. ಏನ್ ಹೇಳ್ದೆ? ಅಲ್ಲಿಗೆ ಹೋಗ್ಬೇಕಾ? ನನ್ಗಂತೂ ಅವ್ನ್ ಧ್ವನಿ ಕೇಳಿದ್ರೇನೆ ಭಯ ಆಗ್ತಿದೆ. ನನ್ಗಲ್ಲಿ ಹೋಗಕ್ಕೆ ಸ್ವಲ್ಪ ಧೈರ್ಯ ಇಲ್ಲ. ಆದ್ರೆ ನಮ್ಗೆ ನಮ್ ಪ್ರಾಣದ ಮೇಲೆ ಆಸೆ ಇದ್ರೆ ನಾವ್ ಅಲ್ಲಿ ಹೋಗ್ಲೇಬೇಕು. ಸುಶಾಂತ್ಗೆ ತುಂಬಾನೇ ಭಯ ಆಗಿತ್ತು. ಅದಕ್ಕೆ ಅವನು ಅವರಿಬ್ರನ್ನ ಬಿಟ್ಟು ಅಲ್ಲಿಂದ ಹೊರಟೋದ. ಈಗ ಇವರಿಬ್ರು ಆ ಮನೆ ಕಡೆಗೆ ಹೋಗ್ತಾರೆ. ಈ ಮನೆ ಇವತ್ತಿಗೂ ಕೂಡ ತುಂಬಾನೇ ಭಯಾನಕವಾಗಿ ಕಾಣಿಸ್ಕೊಳ್ತಾ ಇತ್ತು. ಅವರಿಬ್ರು ಆ ಬಾಗಿಲನ್ನ ತೆಗೆದ ತಕ್ಷಣ ಅವ್ರಿಗೆ ಅದೇ ಜೋಕರ್ನ ನಗೋ ಧ್ವನಿ ಕೇಳ್ಬಂತು.
ಅವನು ಇಲ್ಲೇ ಇದ್ದಾನೆ. ಅವ್ನು ನಮ್ಮನ್ನ ಇವತ್ತು ಸಾಯಿಸಕ್ಕಾಗಲ್ಲ. ಇವರಿಬ್ರು ತುಂಬಾನೇ ಧೈರ್ಯದಿಂದ ಒಳಗ್ ಹೋಗ್ತಾರೆ. ಈಗ ಇವ್ರ ಮುಂದೆ 2 ಬಾಗ್ಲುಗಳಿರುತ್ತೆ. ಈ ಎರಡರಲ್ಲಿ ಯಾವ್ದನ್ ತೆಗೆಯೋಣ? ಇದು ಒಂದು ಗೇಮ್ ತರ ಅನ್ಸ್ತಾ ಇದೆ. ಕಾರ್ತಿಕ್ ತುಂಬಾನೇ ಧೈರ್ಯದಿಂದ ಒಂದು ಬಾಗಿಲನ್ನ ತೆಗಿತಾನೆ ಮತ್ತು ಅವನ್ ಮುಂದೆ ಇರೋ ದೃಶ್ಯನ ನೋಡಿ ಅವನ್ಗೆ ತುಂಬಾನೇ ಆಶ್ಚರ್ಯವಾಗುತ್ತೆ. ಅವ್ರು ನೋಡ್ತಾರೆ ಒಂದು ವ್ಯಕ್ತಿ ತನ್ನ ಕಾಲ್ನ ಬಲದಿಂದ ಹಗ್ಗದಲ್ಲಿ ನೇತಾಡ್ತಿರೋದನ್ನ. ಆ ಕ್ಷಣನೇ ಅವರಿಬ್ರು ಬಾಗಿಲ್ನ ಮುಚ್ಕೋತಾರೆ. ಅವರಿಬ್ರು ಎದೆ ಬಡಿತ ತುಂಬಾನೇ ಜಾಸ್ತಿ ಆಗಿತ್ತು ಮತ್ತು ಅವರಿಬ್ರು ತಮ್ಮ ಕಣ್ಣುಗಳಲ್ಲಿ ಭಯನ ನೋಡ್ಕೋತಾ ಇದ್ರು. ಇದನ್ ತೆಗೆಯೋಣ. ಇನ್ನೊಂದು ಬಾಗಿಲ್ನ ತೆಗ್ದಾಗ ಅವರಿಬ್ರು ಒಂದು ಕೋಣೆ ಒಳಗಡೆ ಬರ್ತಾರೆ. ಆ ಕೋಣೆ ಒಳಗಡೆ ಅವರಿಬ್ರಿಗೂ ಅದೇ ಕಾರ್ಟೂನ್ ಬಾಕ್ಸ್ ಕಣ್ಣಿಗೆ ಕಾಣಿಸುತ್ತೆ. ಇದೇ ಆ ಬಾಕ್ಸು. ಇನ್ನೊಂದ್ ಕಡೆ ಸುಶಾಂತ್ ತನ್ನ ಕೋಣೆ ಒಳಗಡೆ ಕೂತ್ಕೊಂಡು ತುಂಬಾ ಭಯದಿಂದ ಯೋಚನೆ ಮಾಡ್ತಿರ್ತಾನೆ. ಅವನು ತನ್ನ ಮನೆಯಲ್ಲಿ ಎಲ್ಲ ಲೈಟ್ಸ್ ಗಳನ್ನ ಉರ್ಸಿದ್ದ. ಆಗ 11 ಗಂಟೆ ಆಗುತ್ತೆ. ಆಗ ಆಕಸ್ಮಿಕವಾಗಿ ಎಲ್ಲ ಲೈಟ್ಸು ಆಫ್ ಆಗುತ್ತೆ. ಆ, 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 ಈ ಲೈಟ್ ಯಾಕೆ ಆಫ್ ಆಯ್ತು? ಅವನು ಕತ್ಲಲ್ಲಿ ಒಂದು ಗೋಡೆಗೆ ಹೊಡ್ಕೋತಾನೆ. ಆದ್ರೆ ಅವನ್ಗೆ ಸ್ವಿಚ್ ಬೋರ್ಡ್ ಸಿಗಲ್ಲ. ಆಗ ಅವನ್ ಕಿವಿಗಳಿಗೆ ಆ ಕ್ಲೌನ್ ಧ್ವನಿಯು ಕೇಳ್ಬರುತ್ತೆ. ಅರೆ ವಾ, ಈ ರೌಂಡ್ ಅಂತೂ ನೀನು ತುಂಬಾ ಬೇಗ ಸೋತೋದೆ. ನಾನಂತೂ ಕಣ್ಣಿಡ್ದ್ಬಿಟ್ಟೆ. ನಿನಗೆ ಕತ್ಲೆ ಅಂದ್ರೆ ಭಯ ಅಂತ ಅಲ್ವಾ? ಇದನ್ ಕೇಳಿ ಸುಶಾಂತ್ಗೆ ತುಂಬಾನೇ ಭಯ ಆಗುತ್ತೆ. ಆಗ ಆ ಕ್ಲೌನ್ ತಕ್ಷಣವೇ ಅವನ್ ಮುಂದೆ ಬರ್ತಾನೆ ಮತ್ತು ಸುಶಾಂತ್ನ ಎದೆ ಮೇಲೆ ಕುತ್ಕೋತಾನೆ. ಈಗ ಈ ರೂಮ್ನ ಎಲ್ಲ ಲೈಟ್ಸ್ ಆನ್ ಆಗುತ್ತೆ ಮತ್ತು ಅವನ್ ಸುಶಾಂತ್ನ ಕಣ್ಣಲ್ಲಿ ಕಣ್ಣಿಟ್ಟು ಅವನನ್ನೇ ನೋಡ್ತಾ ಇದ್ದ. ಬಿಡು ನನ್ನ. ಅದು ತನ್ನ ಬೆರಳುಗಳನ್ನ ಸುಶಾಂತ್ನ ಕಣ್ಣೊಳಗಡೆ ಹಾಕುತ್ತೆ ಮತ್ತು ಸುಶಾಂತ್ನ 2 ಕಣ್ಣುಗಳಲ್ಲಿ ರಕ್ತ ಬರುತ್ತೆ. ಇನ್ ಮುಂದೆ ನಿನಗೆ ಯಾವತ್ತು ಕತ್ಲೆ ಆಗೇ ಇರುತ್ತೆ. ನಿನಗೆ ಸೋತೆ. ಈಗ ನಿನ್ನ ನಾನು ಆರಾಮಾಗಿ ಸ್ವಲ್ಪ ಹೊತ್ತು ಓದಾಡಕ್ ಬಿಡ್ತೀನಿ, ಸರಿನಾ? ಈಗ ಸುಶಾಂತ್ ನೆಲದ ಮೇಲೆ ನರಳಾಡ್ತಿದ್ದ. ಈಗ ಸುಶಾಂತ್ಗೆ ಆ ಕ್ಲೌನ್ನ ಭಯಾನಕ ನಗು ಕೇಳಿ ಬರ್ತಾ ಇತ್ತು. ಇನ್ನೊಂದ್ ಕಡೆ ಜೆನೆಲಿಯಾ ಮತ್ತು ಕಾರ್ತಿಕ್ ಆ ಬಾಕ್ಸ್ ನ ನೋಡ್ತಿರ್ತಾರೆ. ಅಲ್ಲಿ ಅವ್ರಿಗೆ ಅವ್ರು ಬರ್ದಿದ್ದ 4 ಚಿಟ್ಸ್ ಕಣ್ಣಿಗೆ ಕಾಣಿಸುತ್ತೆ. ಇದೇ ಆ ಕಾರ್ಟೂನ್ ಬಾಕ್ಸ್. ಆಗ ಕಾರ್ತಿಕ್ ತನ್ನ ಜೇಬಿನಿಂದ ಒಂದು ಲೈಟರ್ನ ತಗೊಂಡು ಆ ಬಾಕ್ಸ್ ಒಳಗಡೆ ಹಾಕ್ತಾನೆ. ನಿಧಾನವಾಗಿ ಆ ಲೈಟರ್ನ ಬೆಂಕಿಯಿಂದ ಆ ಇಡೀ ಕಾರ್ಟೂನ್ ಬಾಕ್ಸ್ ಹೊತ್ತಿ ಉರಿಯುತ್ತೆ. ನನಗನ್ಸುತ್ತೆ ಯಾರೋ ನನ್ನ ಮನೇಲಿದ್ದಾರೆ ಅಂತ. ಚೀಟಿಂಗ್ ಮಾಡ್ತೀರೇನ್ರೋ ಮುಟ್ಟಾಳ್ರಾ? ಆ ಕ್ಲೌನ್ ಅಲ್ಲಿಂದ ಮಿಂಚಿನ ವೇಗದಿಂದ ಹೊರಟೋಗ್ತಾನೆ ಮತ್ತು ತನ್ನ ಮನೆಗೆ ಬರ್ತಾನೆ. ಆ ಕ್ಲೌನ್ನ ಅವ್ರ ಮುಂದೆ ನಿಂತಿರೋದನ್ನ ನೋಡಿ ಕಾರ್ತಿಕ್ ಮತ್ತು ಜೆನೆಲಿಯಾಗೆ ತುಂಬಾನೇ ಭಯ ಆಗುತ್ತೆ. ಅವನು ಅವರಿಬ್ರನ್ನ ತಿನ್ನೋ ದೃಷ್ಟಿಯಲ್ಲಿ ನೋಡ್ತಾ ಇದ್ದ. ನೀವಿಬ್ರು ಚೀಟಿಂಗ್ ಮಾಡ್ಬಿಟ್ರಿ. ಚೀಟಿಂಗ್! ಅವನು ಆ ಕಾರ್ಟೂನ್ ಬಾಕ್ಸ್ನ ಬೆಂಕಿನ ಹಾರಿಸ್ಬೇಕಂತಿದ್ದ. ಆಗ ಅವನು ಹೀಗೆ ಪ್ರಯತ್ನ ಪಡ್ತಿರುವಾಗ ಆ ಬೆಂಕಿ ಅವನ ಶರೀರವನ್ನೇ ಹತ್ತುತ್ತೆ. ಬಾ, ನಡಿ ಹೋಗೋಣ ಇಲ್ಲಿಂದ. ಅವರಿಬ್ರು ತುಂಬಾ ವೇಗದಿಂದ ಮನೆಯಿಂದ ಹೊರಗಡೆ ಬರ್ತಾರೆ. ಅವರಿಬ್ರು ತಿರುಗಿ ನೋಡಿದಾಗ ಆ ಇಡೀ ಮನೆ ಬೆಂಕಿಯಲ್ಲಿ ಹೊತ್ತಿ ಉರಿತಾ ಇತ್ತು ಮತ್ತು ಇವರಿಬ್ರು ಕಿವಿಯಲ್ಲಿ ಒಂದು ಧ್ವನಿ ಕೇಳಿ ಬರ್ತಾ ಇತ್ತು. ನೀವುಗಳು ಚೀಟಿಂಗ್ ಮಾಡಿದ್ರಿ. ಮತ್ತೆ ನಾನು ನಿಮ್ಗಳ ಜೊತೆ ಒಂದೊಂದು ರೌಂಡ್ ಖಂಡಿತ ಆಡ್ತೀನಿ.